ವೀಕ್ಷಕರೇ, ಅದು ಇದೇ 2025 ಫೆಬ್ರವರಿ 16ನೇ ತಾರೀಕು. ಸ್ಥಳ ಉತ್ತರ ಪ್ರದೇಶದ ಝಾನ್ಸಿ ನಗರದ ಒಂದು ಮದುವೆ ಮಂಟಪದಲ್ಲಿ ಒಂದು ಸುಂದರವಾದಂತಹ ಸಂಭ್ರಮಾಚರಣೆ ನಡೀತಾ ಇತ್ತು. ಆಗ ಸಂಜೆ ಸಮಯ, ಅದು ಭಾನುವಾರ ಆಗಿದ್ರಿಂದ ಅಲ್ಲಿ ಮೋಜು ಮತ್ತು ಖುಷಿಯ ಹಬ್ಬನೇ ನಿರ್ಮಾಣವಾಗಿತ್ತು. ಆ ಒಂದು ಜನ ಸಮೂಹದ ನಡುವೆ ಎಲ್ಲರ ಜೊತೆ ಒಬ್ಬ ಹುಡುಗಿ ಸಿಹಿಯಾಗಿ ಮಾತನಾಡ್ತಿದ್ಲು. ಆಕೆ 26 ವರ್ಷದ ಸೋನಾಲಿ ಎಂಬ ಹುಡುಗಿ. ಆ ಒಂದು ಸಮಯದಲ್ಲಿ ಆಕೆ ಮೊಬೈಲ್ಗೆ ಒಂದು ಕರೆ ಬಂದಿತ್ತು. ಸೋನಾಲಿ ಮುಖದಲ್ಲಿ ಇದ್ದಂತ ಆ ಒಂದು ಖುಷಿ, ಆ ಒಂದು ಕರೆಯನ್ನು ನೋಡಿದ ತಕ್ಷಣ ಕೂಡ್ಲೆ ಮಾಯ ಆಗುತ್ತೆ. ಆ ಫೋನ್ ನ ಡಿಸ್ಪ್ಲೇಯಲ್ಲಿ ಬಂದಂತ ಆ ಒಂದು ಹೆಸರನ್ನ ನೋಡಿ ಆ ಒಂದು ಸಂತೋಷದ ಬಾಗಿಲು ಒಂದೇ ಕ್ಷಣದಲ್ಲಿ ಮುಚ್ಚಿದಂತೆ ಆಗಿತ್ತು. ಆ ಒಂದು ಕರೆಗೆ ಉತ್ತರಿಸೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಆದ್ರೆ ಆ ಒಂದು ಕರೆಗೆ ಅವಳು ಉತ್ತರವನ್ನು ಕೊಡದೆ ಹೋದ್ರೆ ಮುಂದೆ ನಡೆಯುವಂತ ಸಂಭವ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದ್ದಂತ ಆಕೆ ಫೋನ್ ಅನ್ನ ಎತ್ತಲೇಬೇಕಾಯ್ತು. ಕರೆ ಕಟ್ಟಾದ ತಕ್ಷಣ ಅವಳ ಮುಖದಲ್ಲಿ ನೋವು ಮತ್ತು ದುಃಖ ಸ್ಪಷ್ಟವಾಗಿ ತೋರುವಂತೆ ಕಾಣಿಸ್ತಾ ಇತ್ತು. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಚಾತುರ್ಯದಿಂದ ಆಕೆ ಹೊರಗಡೆ ನಡೆದಿದ್ಲು. ಅಷ್ಟಕ್ಕೂ ಈಕೆಗೆ ಫೋನ್ ಮಾಡಿದ್ಯಾರು? ಈಕೆ ಯಾಕೆ ಈ ರೀತಿ ಅರ್ಜೆಂಟ್ ಅಲ್ಲಿ ಹೊರಟು ಹೋದ್ಲು? ಆಕೆ ಮುಖ ಯಾಕೆ ಇದ್ದಕ್ಕಿದ್ದಂತೆ ಬಾಡು ಹೋಯಿತು? ವೀಕ್ಷಕರೇ, ಇದನ್ನು ಗೊತ್ತಾದರೆ ನಿಜಕ್ಕೂ ನಿಮ್ಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಆಕೆಗೆ ಬಂದಂತ ಆ ಒಂದು ಕರೆ ಯಮರಾಜನ ಏಜೆಂಟ್ ಅಂತು. ಆ ಒಂದು ಕರೆಗೆ ಉತ್ತರ ಕೊಟ್ಟಂತ ಆಕೆ ಅವಸರದಲ್ಲಿ ಹೊರಟು ಸ್ವಲ್ಪ ಸಮಯದ ಬಳಿಕ ಝಾನ್ಸಿ ಮೆಡಿಕಲ್ ಆಸ್ಪತ್ರೆಗೆ ಬಂದು ತಲುಪ್ತಾಳೆ. ಆದ್ರೆ ಆಕೆ ಆ ಆಸ್ಪತ್ರೆಗೆ ಬಂದದ್ದು ಬಸ್ನಲ್ಲೋ ಅಥವಾ ಆಟೋದಲ್ಲೋ ಅಥವಾ ನಡೆದುಕೊಂಡೋ ಅಲ್ಲ, ಬದಲಾಗಿ ಆಂಬುಲೆನ್ಸ್ ನಲ್ಲಿ ತರಲಾಗಿತ್ತು. ಆಸ್ಪತ್ರೆಗೆ ತಂದಾಗ ವೈದ್ಯರು ತಕ್ಷಣ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ತಕ್ಷಣವೇ ವೈದ್ಯರು ಚಿಕಿತ್ಸೆಯನ್ನ ನಿಲ್ಲಿಸ್ತಾರೆ ಕೂಡ. ಏಕೆಂದ್ರೆ ಸೋನಾಲಿಗೆ ಚಿಕಿತ್ಸೆ ಕೊಡೋದು ಅಸಾಧ್ಯ ಅಂತ ಆ ವೈದ್ಯರು ಹೇಳಿದ್ರು. ಏಕೆಂದ್ರೆ ಸತ್ತ ದೇಹಕ್ಕೆ ಚಿಕಿತ್ಸೆ ಕೊಡೋದು ಆಗದ ಕೆಲಸ ಅಂತ ಅವ್ರಿಗೂ ಗೊತ್ತಿತ್ತು. ಹೌದು ವೀಕ್ಷಕರೇ, ಆಕೆ ಸತ್ತಿದ್ಲು. ಕೂಡಲೇ ವೈದ್ಯರು ಆಕೆನ ಆಸ್ಪತ್ರೆಗೆ ತಂದಿದ್ದಂತ ವ್ಯಕ್ತಿಗಳ ಬಳಿ ಮಾತನಾಡಬೇಕು ಅಂತ ಹೋಗುವಾಗ ಅವ್ರಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಯಾಕೆಂದ್ರೆ ಆಕೆನ ಕರೆತಂದಂತ ವ್ಯಕ್ತಿಗಳು ಯಾರು ಕೂಡ ಇರ್ಲಿಲ್ಲ. ಎರಡೂ ಪರಾರಿಯಾಗಿದ್ರು. ಆದ್ರೆ ಒಬ್ಬ ಹೊರಗಡೆ ನಿಂತಿದ್ದನ್ನ ನೋಡಿ ಪೊಲೀಸರಿಗೆ ಕರೆ ಮಾಡ್ತಾರೆ. ಅಷ್ಟಕ್ಕೂ ಆ ಹೊರಗಡೆ ನಿಂತಿದ್ದವನು ಯಾರು ಗೊತ್ತಾ? ಅದು 4 ವರ್ಷದ ಪುಟ್ಟ ಹುಡುಗಿ. ಹೌದು ವೀಕ್ಷಕರೇ, ಆ ಪುಟ್ಟ ಹುಡುಗಿ ಹೆಸರು ದರ್ಶಿಕಾ. ಆಕೆ ಈ ಸೋನಾಲಿಯ ಮಗಳು. ತನ್ನ ಅಮ್ಮನಿಗೆ ಏನಾಗಿದೆಯೋ ಏನೋ ಅಂತ ಜೋರಾಗಿ ಅಳ್ತಾ ಇದ್ಲು. ನಮ್ಮಮ್ಮ ಯಾಕೆ ನನ್ನ ಬಳಿ ಮಾತಾಡ್ತಿಲ್ಲ ಅಂತ ಆಕೆ ಆಕ್ರಂದಿಸ್ತಾ ಇದ್ಲು. ಅದನ್ನು ನೋಡಿದಂತ ಎಂಥವ್ರಿಗೆ ಆಗಲಿ ಕಣ್ಣಲ್ಲಿ ನೀರ್ ಬರುವಂತಿತ್ತು. ನಂತರ ಪೊಲೀಸರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಸೋನಾಲಿಯ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ನಂತರ ಈ ಒಂದು ಕೇಸಿನ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಯಾರೂ ಉಳಿದಿರಲಿಲ್ಲ. ತಾಯಿಯ ಪ್ರೀತಿ, ಮಮತೆ, ಕಾಳಜಿಯಿಂದ ಬೆಳಿಬೇಕಿದಂತ 4 ವರ್ಷದ ಮಗು ಅನಾಥವಾಗಿ ಕೂತಿತ್ತು. ಏನು ಕೂಡ ಅರಿಯದಂತ 4 ವರ್ಷದ ಬಾಲಕಿ ಬಳಿ ಏಂತಾನೆ ಮಾಹಿತಿ ಸಿಗುತ್ತೆ ಅಲ್ವಂತ ಪೊಲೀಸರು ಯೋಚಿಸಿದ್ರು. ಅಷ್ಟಕ್ಕೂ ಈ ಸೋನಾಲಿಗೆ ಕರೆ ಮಾಡಿದವರು ಯಾರು? ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರ ಅಥವಾ ಯಾರಾದ್ರೂ ಅವರನ್ನ ಸಾಯಿಸಿದ್ರ? ಅಷ್ಟಕ್ಕೂ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದವರು ಯಾರು? ಆಸ್ಪತ್ರೆಗೆ ಕರೆದುಕೊಂಡು ಬಂದ ಮೇಲೆ ಪರಾರಿ ಯಾಕಾದ್ರು? ವೀಕ್ಷಕರೇ, ಇಲ್ಲಿ ಪೊಲೀಸರು ಕೂಡ ಊಹೆ ಮಾಡದಂತ ಒಂದು ತಿರುವು ಈ ಒಂದು ಕೇಸಲ್ಲಿ ಇತ್ತು. ಆರಂಭದಲ್ಲಿ ಈ 4 ವರ್ಷದ ಪುಟ್ಟ ಬಾಲಕಿ ಬಳಿ ಏನ್ ಮಾಹಿತಿ ಸಿಗುತ್ತೆ ಅಂತ ಯೋಚಿಸಿದಂತ ಪೊಲೀಸರು ಬೇರೆ ದಾರಿ ಇಲ್ಲದೆ ಆಕೆಯಿಂದಲೇ ವಿಚಾರಣೆಯನ್ನ ಶುರು ಮಾಡಿದ್ರು. ಪೊಲೀಸರು ಮಗುವಿನ ಬಳಿ ಸತ್ತು ಹೋಗಿದ್ದು ಯಾರು ಅಂತ ಕೇಳ್ತಾರೆ. ಆ ಪುಟ್ಟ ಬಾಲಕಿ ಅದು ತನ್ನ ಅಮ್ಮ ಅಂತ ಉತ್ತರ ಕೊಡುತ್ತೆ. ನಿಮ್ಮಮ್ಮನ್ನ ಆಸ್ಪತ್ರೆಗೆ ದಾಖಲು ಮಾಡಿದವರು ಯಾರು ಅಂತ ಪೊಲೀಸರು ಅದನ್ನ ಕೇಳಿದ್ರು. ಅದಕ್ಕೆ ಆ ಮಗು ನನ್ನ ಅಜ್ಜಿ ತಾತ ಆಸ್ಪತ್ರೆಗೆ ಅಮ್ಮನನ್ನ ಕರ್ಕೊಂಡು ಬಂದಿದ್ರು ಅಂತ ಉತ್ತರ ಕೊಡುತ್ತೆ. ಆ ಅಜ್ಜಿ ತಾತ ಬೇರೆ ಯಾರು ಅಲ್ಲ, ಈ ಸೋನಾಲಿಯ ಅತ್ತೆ ಮಾವ ಆಗಿರ್ತಾರೆ. ಸಿಸಿಟಿವಿಯ ದೃಶ್ಯಾವಳಿಗಳು ಮತ್ತು ಆಂಬುಲೆನ್ಸ್ ಚಾಲಕನ ಮಾಹಿತಿಯ ಮೇರೆಗೆ ಪೊಲೀಸರು ಈ ಸೋನಾಲಿಯ ಅತ್ತೆ ಮತ್ತು ಮಾವನನ್ನ ವಿಚಾರಣೆಗಾಗಿ ಕರ್ಕೊಂಡ್ಬರ್ತಾರೆ. ನನ್ನ ಸೊಸೆ ಸೋನಾಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಮತ್ತೆ ನಾವು ಪೊಲೀಸ್ ವಿಚಾರಣೆಗೆ ಹೆದರ್ಕೊಂಡು ಆಸ್ಪತ್ರೆಯಿಂದ ಪರಾರಿಯಾಗಿದ್ದು ಅಂತ ಪೊಲೀಸರಿಗೆ ಅವರು ಉತ್ತರವನ್ನ ಕೊಟ್ಟಿದ್ರು. ಅದನ್ನ ಕೇಳದಂತ ಪೊಲೀಸರು ಇದೇ ಸತ್ಯ ಇರಬೇಕು ಅಂತ ಆ ಒಂದು ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದೇ ಒಂದು ಸಮಯಕ್ಕೆ ಸೋನಾಲಿಯ ತಂದೆ ತಾಯಿ ಕೂಡ ಬಂದಿದ್ರು. ನಿಮ್ಮ ಮಗಳು ಸೋನಾಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ, ಅವಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದೀವಿ ಅಂತ ಅವರು ಆಕೆ ತಂದೆ ತಾಯಿಗೆ ತಿಳಿಸಿದ್ರು. ಆಗ ಅವರು ಆ ಜೀವ ಇಲ್ಲದಂತ ದೇಹವನ್ನ ನೋಡಿ ಆ ತಂದೆ ತಾಯಿ ದುಃಖದಿಂದ ಅಳ್ತಾ ಇದ್ರು. ಆಗ ಅವರು ಪೊಲೀಸರ ಮುಂದೆ ನನ್ ಮಗಳು ಈ ರೀತಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತ ವ್ಯಕ್ತಿ ಅಲ್ಲ, ಆಕೆಯನ್ನ ಅವರ ಅತ್ತೆ ಮಾವನೇ ಕೊಂದಿರಬೇಕು ಅಂತ ಪೊಲೀಸರ ಮುಂದೆ ಹೇಳ್ತಾರೆ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ. ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಅದಕ್ಕೆ ಅವರು ಒಂದು ಕಾರಣವನ್ನು ಕೂಡ ಕೊಟ್ಟಿದ್ರು. ಅವರು ಕೊಟ್ಟಂತ ಆ ಒಂದು ಕಾರಣ ನಂಬುವಂತಿತ್ತು ಕೂಡ. ಹಾಗಾಗಿ ಆ ಒಂದು ಕಾರಣ ಆ ತನಿಖೆಯ ದಿಕ್ಕನ್ನೇ ಬದಲಿಸಿತ್ತು.
ನಂತರ ಸೋನಾಲಿಯ ತಂದೆ ತಾಯಿ 4 ವರ್ಷದ ಮಗುವಿನ ಬಳಿ ಹೋಗಿ ತಪ್ಪಿಕೊಂಡು ಅಳ್ತಾರೆ. ನಿಧಾನವಾಗಿ ಆ ಮಗು ಹತ್ರ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಮಗುವಿನ ಹೇಳಿಕೆಯನ್ನ ಕೇಳಿ ಎಲ್ಲರೂ ಕೂಡ ನಿಜಕ್ಕೂ ಬೆರಗಾಗಿದ್ರು. ವಿಷಕರಿ ಆ ಮಗು ಅದನ್ನ ಹೇಳಿದ್ದಷ್ಟೇ ಅಲ್ಲದೆ ಆ ಒಂದು ಘಟನೆ ಏನೇ ನಡೀತು ಅಂತ ಚಿತ್ರವನ್ನ ಬಿಡಿಸ್ಕೊಂಡು ಕೂಡ ತೋರಿಸುತ್ತೆ. ಈ ಒಂದು ಸಣ್ಣ 4 ವರ್ಷದ ಮಗು ಬಳಿ ಏನ್ ಮಾಹಿತಿ ಸಿಗುತ್ತೆ ಅಂತ ನಿರ್ಲಕ್ಷ್ಯ ಮಾಡದಂತ ಪೊಲೀಸರಿಗೆ ತದನಂತರ ಗೊತ್ತಾಗುತ್ತೆ ಈ ಒಂದು ಕೇಸಿನ ಪ್ರಮುಖ ಸಾಕ್ಷಿನೇ ಆ ಮಗು ಅಂತ. ಆ ಮಗು ತನ್ನ ತಾಯಿ ಹೇಗ್ ಸತ್ತು ಹೋದ್ಲು ಅಂತ ಚಿತ್ರದ ಮೂಲಕ ಬರೆದು ತೋರಿಸಿತ್ತು. ಆಕೆಯನ್ನ ಕೊಂದದ್ದು ಬೇರೆ ಯಾರೂ ಅಲ್ಲ, ಅದು ಸ್ವತಃ ಆಕೆಯ ಗಂಡನೇ. ಇಷ್ಟೆಲ್ಲ ನಡೆದ್ರು ಕೂಡ ಆಕೆಗೆ ಏನಾಯ್ತು ಅಂತ ಆತ ತಲೆ ಕೂಡ ಹಾಕಿ ನೋಡಿರ್ಲಿಲ್ಲ. ನಂತರ ಪೊಲೀಸರು ಅವನನ್ನ ಹಿಡಿದು ಬಂಧಿಸ್ತಾರೆ. ಆ ನಂತರ ಪೊಲೀಸರಿಗೆ ಸಿಕ್ಕಂತ ಮಾಹಿತಿಗಳು ಹಾಗೂ ಅವ್ರಿಗೆ ಗೊತ್ತಾದಂತ ಸತ್ಯಗಳು ನಿಜಕ್ಕೂ ಒಂದು ಕ್ಷಣ ಅವರನ್ನೇ ದಂಗಾಗ್ಸಿದ್ವು. ವಿಷಕರಿ ಇಷ್ಟಕ್ಕೂ ಈ ಒಂದು ಕೇಸಲ್ಲಿ ಪೊಲೀಸರಿಗೆ ಸಿಕ್ಕಂತ ಮಾಹಿತಿಗಳು ಏನು ಅಂದ್ರೆ 2019ರಲ್ಲಿ ಮಧ್ಯಪ್ರದೇಶದ ಸಂಜಯ್ ಅವ್ರ ಮಗಳು ಸೋನಾಲಿ ಉತ್ತರ ಪ್ರದೇಶದ ಸಂದೀಪ್ ಎಂಬುವನನ್ನ ಮದುವೆಯಾಗಿದ್ಲು. ಈ ಸಂದೀಪ್ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಸೋನಾಲಿ ಗೃಹಿಣಿ. ಮದುವೆಯಾದ ನಂತರ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಅದಕ್ಕೆ ಮುಖ್ಯ ಕಾರಣ ವರದಕ್ಷಿಣೆ. ಮದುವೆ ಸಮಯದಲ್ಲಿ ಈ ಸೋನಾಲಿಯ ತಂದೆ 20 ಲಕ್ಷ ರೂಪಾಯಿಗಳ ವರದಕ್ಷಿಣೆಯನ್ನ ಕೊಟ್ಟಿದ್ರು. ಆದ್ರೆ ಕೆಲವು ದಿನಗಳಲ್ಲಿ ಸಂದೀಪ್ ಮತ್ತು ಅವ್ರ ಕುಟುಂಬ ಕಾರನ್ನ ಬೇಡಿಕೆ ಇಟ್ಟು ಸೋನಾಲಿಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಸೋನಾಲಿಯ ತಂದೆ, ನಾನು ಈಗ ನಿಮ್ಗೆ ಕೊಟ್ಟಂತ 20 ಲಕ್ಷ ರೂಪಾಯಿ ಕೂಡ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಹಣ ತನ್ನಿಂದ ಕಾರನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದರ ಪ್ರತಿಫಲ ಈ ಸೋನಾಲಿಯ ದೇಹದಲ್ಲಿ ಕಾಣಿಸ್ಕೊಂಡಿತ್ತು. ಹೌದು, ಇಡೀ ಕುಟುಂಬ ಅವಳನ್ನ ಹೊಡೆದು ದಿನೇ ದಿನೇ ಕಿರುಕುಳವನ್ನ ಕೊಡ್ತಾ ಇದ್ರು. ಆಕೆಗೆ ಈ ಎಲ್ಲ ಯಾತನೆಗಳನ್ನ ಅನುಭವಿಸ್ತಿರುವಾಗಲೇ ಗರ್ಭಧಾರಣೆ ಕೂಡ ಆಗಿತ್ತು. ಈ ಗರ್ಭಿಣಿಯಾಗಿದ್ದು ಮಾತ್ರ ಅವಳಿಗೆ ಒಂದು ಸಮಾಧಾನ ಮತ್ತು ಸಂತೋಷದ ವಿಷಯ ಆಗಿತ್ತಷ್ಟೇ. ಆದ್ರೆ ಮಗು ಜನಿಸಿದಾಗ ಅವಳನ್ನ ಇನ್ನಷ್ಟು ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅವಳ ಗಂಡನ ಮನೆಯವರು ಗಂಡು ಮಗುವನ್ನ ನಿರೀಕ್ಷೆ ಮಾಡಿದ್ರು. ಆದ್ರೆ ಹೆಣ್ಮಗು ಆಗಿದ್ರಿಂದ ಮಗುವಿನ ಮುಖವನ್ನು ಕೂಡ ನೋಡದಂತ ಆ ಕುಟುಂಬದ ಎಲ್ಲರೂ ಕೂಡ ಆಸ್ಪತ್ರೆಯಿಂದ ತಾಯಿ ಮಗುವನ್ನ ಒಂಟಿಯಾಗಿ ಬಿಟ್ಟು ಹೊರಗಡೆ ಬಂದಿದ್ರು. ಈ ಒಂದು ವಿಷಯವನ್ನ ಕೇಳದಂತ ಸೋನಾಲಿಯ ತಂದೆ ಆಸ್ಪತ್ರೆಗೆ ಓಡಬಂದು ಎಲ್ಲಾ ಬಿಲ್ಗಳನ್ನು ಕೂಡ ಕಟ್ಟಿ ತನ್ನ ಮಗಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ರು. ಈ ಸಂದೀಪ್ ಮಗು ಜನಿಸಿ 1 ತಿಂಗಳಾದ ನಂತರ ತನ್ನ ಹೆಂಡತಿ ಮತ್ತು ಮಗುವನ್ನ ನೋಡೋದಿಕ್ಕೆ ಬಂದವನೇ ಅವಳನ್ನ ತನ್ನ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗಿದ್ದ. ಆದ್ರೆ ಅವಳ ಮೇಲಿನ ದೌರ್ಜನ್ಯ ಮತ್ತು ಕಿರುಕುಳ ಮತ್ತೆ ಶುರುವಾಯಿತು. ಒಂದು ಹಂತದಲ್ಲಿ ಈ ಒಂದು ಕಿರುಕುಳವನ್ನು ತಾಳಲಾಗದೆ ಸೋನಾಲಿ ತನ್ನ ತಂದೆ ಮನೆಯಲ್ಲೇ ತಂಗಿದ್ಲು. ಇಂಥ ಒಂದು ಸ್ಥಿತಿ ಸುಮಾರು 2 ರಿಂದ 3 ವರ್ಷಗಳವರೆಗೂ ನಡೆಯಿತು. ಆ ಬಳಿಕ ಸೋನಾಲಿಯ ತಂದೆ ಆ ಕುಟುಂಬದ ವಿರುದ್ಧ ಕಿರುಕುಳದ ಬಗ್ಗೆ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅದು ಅವರ ಕುಟುಂಬದ ವಿಷಯ ಆಗಿದೆ ಅಂತ ಪೊಲೀಸರು ಸಾಂತ್ವನ ಹೇಳಿ ಅವರಿಬ್ಬರನ್ನು ಕೂಡ ಪುನಃ ಸೇರಿಸಿದ್ರು. 2 ವರ್ಷದಿಂದ ಬೇರೆ ಬೇರೆ ಇದ್ದಂತ ಇವರು ಈಗ ಮತ್ತೆ ಸೇರಿದ್ರು. ಸೋನಾಲಿಗೆ ಈಗ ಅವರು ಕಿರುಕುಳ ಕೊಡಲ್ಲ ಎಂಬ ನಂಬಿಕೆ ಇತ್ತು. ಆದ್ರೆ ಅದು ಸುಳ್ಳಾಯ್ತು. ಆ ಕಿರುಕುಳ ಮತ್ತೆ ಮುಂದುವರಿತಾನೆ ಇತ್ತು. ಈಗ ಆ 4 ವರ್ಷದ ಪುಟ್ಟ ಮಗು ದರ್ಶಿಕ ತನ್ನ ತಾಯಿಯನ್ನ ಈ ಎಲ್ಲರೂ ಕೂಡ ಕಿರುಕುಳ ಕೊಡೋದನ್ನ ನೋಡ್ತಾನೆ ಬೆಳೀತಾ ಇತ್ತು. ವಿಷಕರಿ ಈ ಒಂದು ಕೇಸಲ್ಲಿ ಆ ಮಗು ಕೂಡ ತನ್ನ ತಾಯಿಗೆ ಕಿರುಕುಳ ಕೊಡೋದನ್ನ ನೋಡಿ ಆಕ್ರೋಶಗೊಂಡಿತು ಅಂದ್ರೆ ನೀವು ನಂಬಲೇಬೇಕು. ನನ್ನ ಅಮ್ಮನಿಗೆ ಕೈ ಹಾಕಿದ್ರೆ ನಿಮ್ಮ ಕೈಯನ್ನ ಕತ್ತರಿಸ್ತೀನಿ ಅಂತ ಆ ಮಗು ಹೇಳಿತ್ತು. ಅಂದ್ರೆ ಇದು ಆ ಪುಟ್ಟ ಹುಡುಗಿಯ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತು ಅಂತ ನೀವೇನೆ ಅರ್ಥ ಮಾಡ್ಕೊಳ್ಳಿ. ಹೀಗಿರುವಾಗ ಒಂದಿನ ಇದೇ 2025ರ ಫೆಬ್ರವರಿ 10ನೇ ತಾರೀಕು ಸೋನಾಲಿ ತನ್ನ ಮಾವನ ಮದುವೆಗೆ ಹಾಜರಾಗೋದಕ್ಕೆ ಹೋಗಿದ್ಲು. ಸ್ವಲ್ಪ ಸಮಯ ಆದ್ರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಸ್ವಾತಂತ್ರ್ಯವನ್ನು ಅನುಭವಿಸಿದ್ದಾಗ ಸಂತೋಷದಲ್ಲಿ ಇದ್ದಂತ ಅವಳಿಗೆ ಆಕೆ ಗಂಡ ಸಂದೀಪ್ ಕರೆ ಮಾಡಿ ತಕ್ಷಣ ಮನೆಗೆ ಬರೋದಕ್ಕೆ ತಿಳಿಸಿದ್ದ. ಇನ್ನು ಯಾವುದೇ ಆಯ್ಕೆ ಇಲ್ಲದೆ ಈ ಸೋನಾಲಿ ಕಾರ್ಯಕ್ರಮವನ್ನ ಅರ್ಧದಲ್ಲೇ ಬಿಟ್ಟು ಮನೆಗೆ ಬಂದಿದ್ಲು. ಈಗಾಗಲೇ ಆಕೆಯನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡದಂತ ಸಂದೀಪ್ ಆಕೆ ಬಂದ ತಕ್ಷಣ ಒಂದು ದೊಡ್ಡ ಮರದ ಬಡಿಗೆಯಿಂದ ಆಕೆ ತಲೆಗೆ ಹೊಡೆದಿದ್ದ. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ಸೋನಾಲಿಯ ಅತ್ತೆ ಅವಳನ್ನ ಮೆಟ್ಟಿಲಿನಿಂದ ಕೆಳಕ್ಕೆ ತಳ್ಳಿದ್ಲು. ನಂತರ ಆಕೆ ಸತ್ತಿರೋದನ್ನ ಖಚಿತಪಡಿಸಿಕೊಂಡ ನಂತರ ಸಂದೀಪ್ ಮನೆ ಬಿಟ್ಟು ಓಡ್ ಹೋಗಿದ್ದ. ಆಮೇಲೆನೆ ಅವನ ತಂದೆ ತಾಯಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಈ ಎಲ್ಲ ಕಿರುಕುಳ ಮತ್ತು ಹಿಂಸೆ 4 ವರ್ಷದ ಪುಟ್ಟ ಮಗುವಿನ ಮುಂದೆನೆ ನಡೆದಿತ್ತು. ನೀನು ಯಾರಿಗಾದ್ರೂ ಇದನ್ನ ಹೇಳಿದ್ರೆ ನಿನ್ನನ್ನು ಕೂಡ ಹೀಗೇನೆ ಮಾಡ್ತೀನಿ ಅಂತ ಪುಟ್ಟ ಹುಡುಗಿಯನ್ನ ಅವರು ಹೆದರಿಸಿದ್ರು. ಯಾರಿಗೆ ಹೇಳ್ಬೇಕು ಏನ್ ಮಾಡ್ಬೇಕು ಎಂಬುದರ ಅರಿವೇ ಇರದಂತ ಪುಟ್ಟ ಮಗು ಭಯದಿಂದ ಕೂತ್ಕೊಂಡಿತ್ತು. ನಂತರ ಆ ಮಗು ತನ್ನ ತಾಯಿಯ ಅಪ್ಪ ಅಮ್ಮ ಅಂದ್ರೆ ತನ್ನ ಅಜ್ಜ ಅಜ್ಜಿಯನ್ನ ತುಂಬಾ ನಂಬಿದ್ಲು. ಅವ್ರ ಮೇಲೆ ಆಕೆಗೆ ತುಂಬಾ ಪ್ರೀತಿ ಕೂಡ ಇತ್ತು. ಹಾಗಾಗಿನೇ ಭಯದ ನಡುವೆನೆ ಆ ಪುಟ್ಟ ಮಗು ಎಲ್ಲವನ್ನೂ ಕೂಡ ಆ ಅಜ್ಜ ಅಜ್ಜಿ ಬಳಿ ಹೇಳ್ಕೊಂಡಿತ್ತು. ನಂತರ ಈ ಮಗುವಿನ ಚಿತ್ರ ಮತ್ತು ಹೇಳಿಕೆ ವೈರಲ್ ಕೂಡ ಆಗ್ತವೆ. ಇದೆಲ್ಲವನ್ನು ಕೂಡ ಕೇಳಿದ್ಮೇಲೆ ಪೊಲೀಸರಿಗೆ ಈ ಒಂದು ಪ್ರಕರಣದ ಮೇಲೆ ಇದ್ದಂತ ದೃಷ್ಟಿಕೋನನೇ ಬದಲಾಗಿತ್ತು. ಇಲ್ವಾಗಿದೆ ಇದು ಸಾಮಾನ್ಯ ಸಾವು ಅಂತ ಆ ಒಂದು ಕೇಸನ್ನೇ ಕ್ಲೋಸ್ ಮಾಡ್ತಿದ್ರು. ಈ ಒಂದು ಕೇಸಲ್ಲಿ ಸಂದೀಪ್ ಮತ್ತು ಅವನ ತಂದೆ ತಾಯಿ ತಂಗಿ ಹಾಗೂ ಇನ್ನೂ ಕೂಡ 5 ಮಂದಿ ಮೇಲೆ ಕೊಲೆ ಆರೋಪವನ್ನ ಹೊರಿಸಲಾಗಿದೆ. ಅವ್ರ ಹೆಸರುಗಳನ್ನ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಆದ್ರೆ ಈ ತನಕ ಈ ಸೋನಾಲಿಯ ಮರಣೋತ್ತರ ವರದಿ ಹೊರಬಿದ್ದಿಲ್ಲ. ವೀಕ್ಷಕರೇ, ಈ ಒಂದು ಪ್ರಕರಣವನ್ನ ನಾವು ಇಷ್ಟು ಬೇಗ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣನೇ ಆ 4 ವರ್ಷದ ಪುಟ್ಟ ಮಗು. ವೀಕ್ಷಕರೇ, ಈ ಒಂದು ಪ್ರಕರಣ ಒಂದು ಸಾಮಾನ್ಯ ಕೇಸಾಗಿ ಮುಚ್ಚಿ ಹೋಗ್ತಾ ಇತ್ತು. ಆದ್ರೆ ಆ 4 ವರ್ಷದ ಪುಟ್ಟ ಮಗುವಿನಿಂದ ಈ ಒಂದು ಕೇಸಲ್ಲಿ ತನ್ನ ತಾಯಿಯ ಸಾವಿಗೆ ನ್ಯಾಯ ಸಿಗುವಂತ ಭರವಸೆ ಸಿಕ್ಕಿದೆ. ಈ ಪಾಪಿಗಳಿಗೆ ಮುಂದೆ ಕೋರ್ಟಲ್ಲಿ ಯಾವ ಶಿಕ್ಷೆ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಿದೆ.
ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.